ರೈತರಿಗೆ ನಾನು ರೈತರಿಗಿದೆ ಸುಮ್ಮನೆ ರೈತರಿಗಿದೆ. ರೈತರಿಗೆ ನಾನೊಬ್ಬನೇ ತೀರ್ಮಾನ ಮಾಡಕ್ ಆಗಲ್ಲ. ಕೆಲವೆಲ್ಲ ಕರ್ಸ್ಬೇಕು, ರೈತರನ್ನ ಕರ್ಸ್ಬೇಕು, ಕೆಲವೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕರ್ಸಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟು. ಸುಮ್ಮನೆ ನೀನು ರೈತರಿಗೆ ಅಂತ ಅಂದ್ಬಿಟ್ಟು ಸಾಲ ಎಷ್ಟು ಸತಿ ಮನ್ನಾ ಮಾಡಿಲ್ಲ ನಾವು? ಅದೆಲ್ಲ ಸಾಲ ಮನ್ನಕ್ಕೆ ಅದಕ್ಕೆ ಮದ್ದಲ್ಲ. ಅದು ಫಸ್ಟ್ ಕೇಳೋಣ ಏನೇನು ಮಾಡಬೇಕು ಏನು ಅಂತ ಹೇಳಿ. ಈಗ ನಮ್ಮ ಮುನಿಯಪ್ಪನವ್ರ ಕೇಸ್ ಇದು ಏರಿಯಲ್ಲೆಲ್ಲ ಇದನ್ನ ದ್ರಾಕ್ಷಿ ಬೆಳೀತಾರೆ, ಕೆಲವು ರೇಷ್ಮೆ ಬೆಳೀತಾರೆ, ಏನೇನೋ ಮಾಡ್ತಾರೆ. ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಇದೆ ಅವ್ರ ಬದುಕು. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಲ್ಕು, ಮಿಲ್ಕು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಎಲ್ಲ ಇದೆ. ಆಮೇಲೆ ನೀರು ಇವೆಲ್ಲ ಏನೋ ಸಮಸ್ಯೆಗಳಿದೆ. ಅದಕ್ಕೆಲ್ಲ ರೈತಗಳೆಲ್ಲ ಕರೆಸಿ ಮಾತಾಡ್ಬಿಟ್ಟು ರೈತರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೇವೆ. ಸೊ ಹಿಂಗೆ ಬಹಳ ಪ್ರಮುಖವಾದಂತ ತೀರ್ಮಾನಗಳನ್ನ ಇವತ್ತು 6 ತೀರ್ಮಾನವನ್ನ ನಾವು ಮಾಡಿದ್ದೇವೆ. ರಾಜ್ಯದ ಹಿತಕ್ಕೆ ಒಂದು ಹೊಸ ಶುಭ ಸಂದೇಶನ ಮಾಡ್ತೀವಿ. ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ನನಗೆ ಹೂನಾರ ಹಾಕಬಾರ್ದು. ಹೂನಾರನ್ನ ನನಗೆ ನಿಷೇಧ ಮಾಡಿದ್ದೀನಿ. ನನಗೆ ಹೂನಾರ ಏನೋ ಬರ್ಲಿ, ಭೇಟಿ ಮಾಡಿ ಒಂದು ಬಕ್ಕೆ ಸಣ್ಣ ಬಕ್ಕೆ ಇರಬೇಕಾದ್ರೆ ಕೊಡಿ, ಚಿಂತೆ ಇಲ್ಲ. ಬಟ್ ಹೂನಾರ ಮಾತ್ರ ಬೇಡ. ನನಗೂ ಸುಗಂಧರಾಜ ಯಾವುದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ಸೊ ನನಗೆ ಏನಿದ್ರು ಬೇಕಾದ್ರೆ ಇಂಥದ್ದು ಯಾವುದೋ ಒಂದು ಈ ತರ ಬೇಡ. ಸಣ್ಣ ಶಾಲೆ ಇದ್ದಾರೆ ಸಾಕು, ನನಗಿದು ಸಾಕು. ಇಷ್ಟು ತಂದು ನೀವು ನಿಮ್ ಖುಷಿಗೆ, ನಾನು ಅದನ್ನ ಖುಷಿಗೂ ಬೇಡ ಅಂತ ಹೇಳಕ್ಕಾಗುದಿಲ್ಲ. ಇಷ್ಟು ತಂದು ಆಯ್ತು. ಅದಕ್ಕೆ ವರ್ಕರ್ಸ್ಗೂ ಏರ್ಪಾಟ್ ಮಾಡ್ತೀನಿ. ನನ್ಗೆ ಗೊತ್ತಿದೆ. ಮಂತ್ರಿಗಳನ್ನ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. 24/7 24 ಇಲ್ಲ ಪಾಪ, ಟೈಮ್ ಬೇಕು ಅವ್ರಿಗೆ. ಅವರು ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿರ್ಲಿ. SRI ಬಹಳ ದೊಡ್ಡ ಸಮಸ್ಯೆ ಇದೆ. ಮೊನ್ನೆ SRI ಯಾರು ಮೀಟಿಂಗ್ ಬರ್ಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಕ್ಲೇ ಬರ್ಲಿಲ್ಲ, ಟೈಮ್ ಕೊಟ್ಟರು ಬರ್ಲಿಲ್ಲ. ಅವನ್ನೆಲ್ಲ ಒಂದೇ ದಿನ ACC ಅವ್ರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲಿಲ್ಲ ಅದನ್ನ ವಜಾ ಮಾಡಗಂಟ. ಸೊ ಸುಮಾರು ಜನ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಸೊ ಹಂಗೆ ಕೈ ಹೋದ SIRದು ಬಹಳ ಪ್ರಮುಖವಾದ ವಿಚಾರ. ಒಂದು ಅವಕಾಶ ನಮ್ಗಿದೆ, ಇನ್ನೊಂದು ಅಪಾಯ ಕೂಡ ಇದೆ ಆ SIR ನಿಂದ. ಈಗ ಏನಾಯ್ತು ತಮಿಳುನಾಡಲ್ಲಿ, ಏನಾಯ್ತು ಇದರಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ 90 ಲಕ್ಷ ವೋಟರ್ಸ್ ತೆಗೆದು ಏನೆಲ್ಲ ಮಾಡಿದ್ರು. ಸೊ ಈಗ ಹಂಗೆ ನಿಮ್ಗೆ ಈಗ ಬಹಳ ಹುಷಾರ ಇದೆ. ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ. ಈಗ ಒಂದೇ ದಿನ ನಾನು ಅನೌನ್ಸ್ಮೆಂಟ್ ಮಾಡೋದು ಬೇಡ. ನೀವೆಲ್ಲ SIRಗೆ ಎಲ್ಲ MLAಗಳು, ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳ ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLO ಒಟ್ಟಿಗೆ ಹೋಗಿ ತಿಳ್ಕೊಳ್ಳಿ. ನೀವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ಈ ಮ್ಯಾಪಿಂಗ್ ಅಂತ ಇದೆಯಲ್ಲ, 80% 90% ಅದೆಲ್ಲ ಬೋಗಸದು. ಆ ಮ್ಯಾಪಿಂಗ್ ಆಗೋಯ್ತು, ನನ್ನ ವೋಟ್ ಇದೆ ಅಂತ ನೀವು ತಿಳ್ಕೊಕ್ ಹೋಗ್ಬೇಡಿ. ನಾನು ಸೇರಿ, ನೀವು ಸೇರಿ, ಯಾರು ಇದ್ದೀರಿ ಪ್ರತಿಯೊಬ್ಬರು ಕೂಡ BLOಗಳು ಬಂದು ಒಂದು ಫಾರಮ್ನ ಎನ್ಯುಮರೇಷನ್ ಫಾರಂ ಅಂತ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ. 3 ಸತಿ ಬರ್ತಾರೆ. ಒಂದ್ ಸತಿ ನೀವಿದ್ರೆ ಬರ್ತಾರೆ, 2ನೇ ಸತಿ ನೀವಿಲ್ಲ ಅಂದ್ರೆ ಬರ್ತಾರೆ, ಒಂದೇ ಸತಿ ಕೊಡದವರು 3 ಸತಿ ಬಾಕ್ಲು ಮುಚ್ಚೇರ್ ಬರ್ತಾರೆ. ಬಂದಾಗ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದು 3 ಸತಿ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ಬಂದಾಗ ಅವನು ಫಾರಂ ಕೊಡ್ತಾನೆ. ಸೊ ನಾನು ನನ್ನ ಐಡೆಂಟಿಫಿಕೇಶನ್ ಕೊಟ್ಟು ಏನು ಒಂದು 13-14 ಪ್ಯಾರಾಮೀಟರ್ ಇದೆ ಅದನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ವೋಟ್ ಇರುವುದಿಲ್ಲ. ಇದು ನಿಮ್ ತಲೆಯಲ್ಲಿ. ನಿಮ್ ವೋಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಬರುವುದಿಲ್ಲ. ಬೇಜಾರು ವೋಟ್ ತಾನೆ, ನಿಮ್ ಗುರ್ತಿನ ಚೀಟಿನೇ ತಾನೆ. ಸೊ ಅದಕ್ಕೆ ನಾವು ಅನೇಕ ಗುರ್ತು ಚೀಟಿಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ಸೊ ಯಾರು ನಿಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸ್ಬೇಕು, ನಿಮ್ಮ ವೋಟ್ ಉಳಿಸ್ಕೊಳ್ಬೇಕು.
ಅಯ್ಯೋ ನಂದು ಓಟ್ ಇದೆ, 25 ವರ್ಷದ ಓಟ್ ಇದೆ, ನಮ್ಮ ತಲೆ ಅಂತ ಓಟ್ ಇದೆ, ನನ್ನ ಓಟ್ ಇಲ್ಲ. ಈ SIR ಅಂತ ಅಂದ್ರೆ ಹೊಸದಾಗೆ ಸ್ಪೆಷಲ್ ರಿವಿಷನ್, ಅದು ಹೊಸ ರಿವಿಷನ್. ಸೊ ಪ್ರತಿಯೊಂದು ಓಟ್ನ ಹೊಸದಾಗಿ ಪರಿಶೀಲನೆ ಮಾಡ್ತಾರೆ. ಸೊ ನೀವೆಲ್ಲರೂ ಕೆಲಸಕ್ಕೆ ನಿಮ್ಮ ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ಮಕ್ಕಳು ಒಂದ್ ಕಡೆ ಇರ್ತಾರೆ, ಇನ್ನೊಬ್ಬಲ್ಲಿ ಇರ್ತಾರೆ, ನಂಟಿರ್ತಾರೆ, ಎಲ್ಲ ದಾಖಲೆಗಳನ್ನು ಕೊಡಬೇಕು. ಸೊ ಯಾರು BLAಗಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರು ಮಾಡ್ಕೋಬೇಕು. ಈ ಮಧ್ಯೆ 2 ಬೈ ಎಲೆಕ್ಷನ್ ಬರ್ತದೆ, ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 31ನೇ ತಾರೀಕು ಒಳಗಡೆ, ಆಗಸ್ಟ್ 31ನೇ ತಾರೀಕು ಒಳಗಡೆ ಏನು ಡೇಟ್ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ದಾರೆ, ಎಲೆಕ್ಷನ್ ಆಗೇ ಆಗ್ತದೆ. ಎಲ್ಲ ಕ್ಯಾಂಡಿಡೇಟ್ಗಳು ಈಗ ತಯಾರಾಗಬೇಕು. ಈ SIR ವಿಚಾರದಲ್ಲಿ ಪಾಲ್ಗೊಳ್ಬೇಕು, ವೋಟ್ ಲಿಸ್ಟ್ ತೆಗೆದುಕೊಂಡು ಹೋಗ್ಬೇಕು, ಮನೆಗೂ ಹೋಗ್ಬೇಕು, ಈ ಕೆಲಸ ಮಾಡಬೇಕು. ಅದಕ್ಕೆ ಸಪರೇಟ್ ಟೀಮ್ ಅನ್ನ ನೇಮಕ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ಗಳಿಗೂ ಕೂಡ ಒಂದೊಂದು ಕಾರ್ಪೊರೇಷನ್ಗೆ ಜವಾಬ್ದಾರಿ ವಹಿಸ್ತೀವಿ. ಸೊ ಅವರೆಲ್ಲ ನಿಂತ್ಕೊಂಡು ಅವ್ರದ್ದೇ ಒಂದು ಕಮಿಟಿ ಮಾಡ್ತೀನಿ. ಸೊ ಎಲ್ಲ ಕೂಡ ಅವರೇ ಸೀಟ್ನ ತೀರ್ಮಾನ ಮಾಡುವಂತ ಕೆಲಸ ಅವರು ಮಾಡಬೇಕಾಗ್ತದೆ. ಸೊ ಆ ರೀತಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈಗಾಗಲೇ. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡು 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಅವರೆಲ್ಲ ಬಂದು ಮುತುವರ್ಜಿ ನೋಡಿ, ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಂದ್ರೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ. ಅಲ್ಲಿ ಯಾರು ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮನೆಗೆ ಯಾರು ಹೋಯ್ತಾನೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬೇಕು. ಯಾವುದೇ ಇನ್ಫ್ಲೂಯೆನ್ಸ್ ನಮ್ಗೆ ಗೆಲ್ಲಬೇಕಷ್ಟೇ, ಗೆಲ್ಲಬೇಕು ನಮ್ಗಷ್ಟೇ. ಸೊ ಅದಕ್ಕೆ ನಾನು ಸೀಟನ್ನು ಹಂಚುವಂತ ಸಂದರ್ಭದಲ್ಲಿ ಕೂಡ ಬಹಳ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಅದನ್ನ ನಾವು ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ನಾವು 3 ವರ್ಷದಿಂದ ಮಾಡಿಲ್ಲ. ಅದು ಕೂಡ ಕಾರ್ಯಕರ್ತರಿಗೆ ಹುದ್ದೆ ಕೊಡಬೇಕು. ಗೆಲುವು ಸೋಲು ಇದ್ದೇ ಇರ್ತದೆ. ಅದನ್ನು ಕೂಡ ಜಲ್ದಿ ಮಾಡಲಿಕ್ಕೆ ಹೊಸ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅದಕ್ಕೇನು ಬೇಕೋ ತೀರ್ಮಾನ ಮಾಡಿ ಎಲೆಕ್ಷನ್ ಅದನ್ನು ಕೂಡ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನೌನ್ಸ್ಮೆಂಟ್ ಮಾಡಿ ವಿತಿನ್ ನೆಕ್ಸ್ಟ್ 4-5 ಮಂತ್ಸ್ ಅಲ್ಲಿ ಎಲ್ಲ ಎಲೆಕ್ಷನ್ ಕ್ಲೋಸ್ ಮಾಡೋ